ಸವಿತಾ, ಲಲಿತವ, ಲಗುನ ಬರ್ಯವ ಮತ್ತೆ ಹೊತ್ತಾಕೈತಿ. ಅಲ್ಲ, ಒಂದು ತಟಗ ಚುಮ್ಮರಿ ಏನಾರ ಹಚ್ತಾ ತಡಿ, ಚುಮ್ಮರಿ ಚಾ ತಿಂದು ಹೋಗಂತ್ರಿ ಅಂತ. ಬೇಡವ, ಚುಮ್ಮರಿನೂ ಬೇಡ, ಏನು ಚಾನು ಏನು ಬೇಡ. ಅಲ್ಲಿ ಸಂಜೆ ಮುಂದೆ ಮನ್ಯಾಗ ಮಾಡಿಟ್ಟಿರ್ತಾರೆ. ಈಗ ಮಕ್ಳು ಬರ್ತಾರಂದ್ರೆ ಮಾಡ್ದಂಗೆ ಹಂಗೆ ಇರ್ತಾರಂತ ಮಾಡಿ ಏನು ಮನ್ಯಾಗ. ಅದಕ್ಕೆ ಬೇಡ, ಅಲ್ಲೇ ಹೋಗಿ ಕುಡಿತೀವಂತ. ಮತ್ತು ಕತ್ಲಾತಂದ್ರೆ ಹೋಗೋದು ಕಷ್ಟ ನೀವು, ಮತ್ತು ಕತ್ಲದಾಗ ಎಲ್ಲಿ ಕರ್ಕೊಂಡು ಹೋಗಲಿ. ಅದಕ್ಕೆ ಈ ಹೊತ್ತಿರಷ್ಟಿಗೆ ಹೋಗ್ಬಿಡ್ತೀವಿ. ಅದು ಸರಿನೇ ಬಿಡು. ಹೊತ್ತಿರಷ್ಟಿಗೆ ಮನೆ ಸೇರ್ಕೊಂಡ್ರಂದ್ರೆ ನಮಗೂ ಸಮಾಧಾನ ಆಯ್ತು. ಹುಷಾರು ನೋಡಂಗಂದ್ರೆ ಬಂದ್ರೆ ಚಲೋ ಆತು, ಬರ್ರಿ ಹೋಗನ್ರ. ಅಮ್ಮರ ಹೋಗಿ ಬರ್ತೀವ್ರಿ, ಹುಷಾರು ನೋಡ್ರಿ ನೀವು. ಏನಾರ ಇತ್ತಂದ್ರೆ ಅರ್ಜೆಂಟ್ ಇತ್ತಂದ್ರೆ ಫೋನ್ ಮಾಡಿರಿ. ಹ್ಞೂನವ್ವ, ಸರಿ ಆತು. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಮನ್ಯಾಗ ಇಲ್ಲಂತೂ ಬರೀ ಕೆಲಸದಾಗ ನಿಮ್ಗೆ ಆರಾಮಾಗಿ ರೆಸ್ಟ್ ಮಾಡೋದು ಆಗಲಿಲ್ಲ. ಇಬ್ಬರು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ತೊಗೊಂಡು ಬರ್ರಿ. ಸರಿ ಆತ್ರಿ ಅಮ್ಮಾರ. ಅಂದಂಗೆ ಏನಾರ ಇತ್ತಂದ್ರೆ ಅಡುಗೆದು ಊಟದ ಏನಾರು ಒಂದು ಸ್ವಲ್ಪ ಸಮಸ್ಯೆ ಆತಂದ್ರೆ ಹೇಳ್ರಿ. ಇವ್ರಿಗೆ ಯಾರಿಗ ಕೈಯಾಗರೆ ನಮಗೆ ಫೋನ್ ಹಚ್ಚಿರಿ, ನಾವೆಲ್ಲ ರೆಡಿ ಇಟ್ಟಿರ್ತೀವಿ. ಇವ್ರು ಬೇಕಾದ್ರೆ ತೊಗೊಂಬರ್ತಾರಂತ. ಅಯ್ಯೋ, ನಮ್ಮ ಕಡೆ ಏನೂ ತಲೆ ಕೆಡ್ಸ್ಕೊಬೇಡ್ರವ. ಇಲ್ಲಿ ಹೆಂಗಾರ ಏನು ಮಾಡ್ತಾರೆ ತಗೋ. ನೀವು ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಹೊಂಟಿರಿ ತವ್ರ ಮನೆಗೆ, ಆರಾಮಾಗಿ ಇದ್ದು ಬರ್ರಿ, ಅಷ್ಟೇ ಸಾಕು. ಸರಿ ಆತ್ರಿ ಅಮ್ಮಾರ. ಅಲ್ಲ, ಏನಿದು ಒಂದು ವಾರಕ್ಕಂತಂದು ಈ ನಮ್ನಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿರಲ್ಲ ಇಬ್ಬರು. ಏನು ಒಂದು ವಾರಕ್ಕೆ ಹೊಂಟಿರ, ಏನು ಒಂದು ತಿಂಗಳಿಗೆ ಹೊಂಟಿರ? ಅಯ್ಯೋ ಇಲ್ರಿ ಅಮ್ಮಾರ, ಈ ನಾ ಹಿಡ್ಕೊಂಡಿನಲ್ಲ ಈ ಚಿಲ್ದಾಗ ನಮ್ಮಿಬ್ರಿಗೂ ಬಟ್ಟೆ ಅದಾವು. ಸವಿತಾ ಹಿಡ್ಕೊಂಡಾಳಲ್ಲ, ಅದ್ರಾಗ ನಮ್ಮ ಹೊಲಿಯ ಬಟ್ಟೆ ಅದಾವು. ಹಂಗೆ ನಕಲಿ ಮಾಡಿದ್ರೆ ಹೌದಾ? ಸರಿ ಆಯ್ತು, ಹುಷಾರು ನೋಡ್ರಿ. ಮನೆ ಮುಟ್ಟಿದ ಮೇಲೆ ಫೋನ್ ಮಾಡಿರಿ, ಮತ್ತು ಅವಾಗವಾಗ ಫೋನ್ ಹಚ್ಕೊತೀರಿ. ಸರಿ ಆತ್ರಿ ಅಮ್ಮಾರ. ಬರ್ರಿ ಬೇ, ಹೋಗಂಬರ್ರಿ, ಮತ್ತೆ ಹೊತ್ತಾಕೈತಿ ರೀ. ನಾವೇನು ಹೋಗಿ ಬರ್ತೀವಿ ರೀ, ಹೋಗಿ ಬರ್ತೀವಿ. ಹುಷಾರು ನೋಡ್ರಿ, ಆರೋಗ್ಯದ ಕಡೆ ಊಟದ ಕಡೆ ಲಕ್ಷ್ಯ ಇರಲಿ. ಸರಿ ಆಯ್ತು. ಹೋಗಿ ಬರ್ರಿ ಇಬ್ರು, ಹುಷಾರು ನೋಡ್ರಿ. ಲಲಿತವ ಸವಿತವ ಇಲ್ಲ ಅಂದ್ರೆ ಈ ಮನೆ ಖಾಲಿ ಖಾಲಿ ಅಂತ ಅನಿಸ್ತೈತಿ. ಹ್ಞೂ ಬಿ ಅಮ್ಮ, ನಾವು ಅಂದಂಗೆ ಒಂದು ಸ್ವಲ್ಪ ಬಜಾರ್ ಕಡೆ ಹೋಗಿ ಬರ್ತೀವಿ ಬಿ. ಚಾ ಅಲ್ಲೇ ಕುಡಿದು ಬರ್ತೀವಂತ. ಮತ್ತಿನ್ನ ಅವನು ಎದ್ದಿಲ್ಲ. ನಿನಗೂ ಚಾ ಅಲ್ಲಿಂದ ತರಂದೆ? ಬೇಡಪ್ಪ, ಬೇಡ ಬೇಡ. ನಾ ಇನ್ನ ಕೈಕಾಲು ಮುಖ ತಗೊಂಡಿಲ್ಲ. ಮತ್ತಿನ್ನ ದೇವರಿಗೆ ದೀಪ ಹಚ್ಬೇಕು. ಈಗೇನು ಬೇಡ, ಆಕೆ ಎದ್ಮೇಲೆ ಆಕೆ ಕೈಯಾಗ ಮಾಡಿಸ್ಕೋತೀನಂತಗೋ. ನೀವೇನು ಹೆಂಡತಿಯರಿಲ್ಲ ಅಂತ ತಕ್ಷಣ ಮನ್ಯಾಗ ಕಾಲ ನಿಲ್ವಲ್ದಲ್ಲ. ಹಾಗೇನಿಲ್ಲ ಬಿ ಅಮ್ಮ, ಅದು ಇಟ್ಟತ್ನಾಗ ಚಾ ಕುಡಿದು ರೂಢಿ ಬಿದ್ದುಬಿಟ್ಟೈತಲ್ಲ. ಅದಕ್ಕೆ ಒಂದು ಸ್ವಲ್ಪ ಬಜಾರ್ ಕಡೆ ಹೋಗಿ ಅಡ್ಡಾಡ್ಕೊಂಡು ಹಂಗೆ ಚಾಗಿ ಕುಡ್ದು ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೀವಂತ. ಅಲ್ಲ, ಮುಂಚೆನಾರ ಹೇಳಿದ್ರೆ ಮತ್ತು ಅವರಿಬ್ರು ಕೈಯಾಗ ಚಾನಾರ ಮಾಡಿಸ್ತಿದ್ದೆ, ಚಾನಾರ ಕುಡಿದು ಹೋಗಿದ್ರಿ. ಇಲ್ಲಿ ಬಿಡ್ಬೇಮ್ಮ, ಮತ್ತೆ ತಡ ಆಕೈತಿ. ಪಾಪ ಇಬ್ರು ತವ್ರ ಮನೆಗೆ ಹೋಗ್ಬೇಕಂತ ಖುಷಿಯಾಗಿ ಜೋಶ್ನಾಗದಾರ. ಮತ್ತು ಚಾಗಿ ಎಲ್ಲ ಇದಕ್ಕೆ ಬೇಡ, ನಾವು ಅಲ್ಲೇ ಹೊರಗಡೆನೂ ಕುಡ್ಕೋತೀವಂತ. ತಗೋಬಿಯಮ್ಮ, ನಿಂಗೆ ಹಂಗೇನಾರ ಅವು ಎದ್ದಲಿಲ್ಲ ತಡ ಆತಂದ್ರೆ ಹೇಳು, ನಾನು ನಿಮಗೂ ಚಾ ತಂದು ಕೊಟ್ಟು ಹೋಗಿವಂತ ಹೊಲ್ದಾಗ. ಸರಿ ಆಯ್ತು ತಗೋರಪ್ಪ. ಲಲಿತವ ಸವಿತವ, ಒಂಥರ ಲಗುನ ಚಾ ತೊಂಬರಿ, ತಲೆ ದಿಮ್ಮನ ಕುಂತೈತಿ. ಲಲಿತಾ, ಒದ್ರದ್ದು ಕೆಲಸ ಕುಂತೈತೆ ನೀನಿಲ್ಲ, ಒಂಥರ ಚಾ ತೊಗೊಂಬ ಅಂದೆ ನಾನು. ನೋಡಿದೇನು ಬೇ ಎಷ್ಟು ಸೊಕ್ಕಂತ? ಆಗಲಿಂದ ನಮ್ನಿ ಒದ್ರಾಕುಂತೀನಿ. ಒಮ್ಮೆ ನಾಯಿ ಒದ್ರದಂಗೆ ಒದ್ರಾಕುಂತೀರಿ, ಒಬ್ರು ಹೂ ಅಂತಾರ ನೋಡ್ಬೇ. ಈಗಾರ ಒಪ್ಕೊಂದಿಲ್ಲ ನಾಯಿ ಅಂತಂದು. ಏನು ಬೇ, ಏನ ಅಂದ್ಯಲ್ಲ? ಅವರು ಮನೆಯಾಗಿದ್ರಲ್ಲ ಓ ಅನ್ನಕ, ಅವ್ರ ಮನೆಯಾಗಿಲ್ಲ ಅಂದ್ರೆ ಇನ್ನೂ ಪ್ಯಾಟೆಗಿಂದ ಬಂದಿಲ್ಲ ಅನ್ಬಿ ಅವರು. ಎಷ್ಟು ಸೊಕ್ಕಿದ್ದಿತ್ತು. ಏನು ಹಿಂಗೆ ಒಂದೇ ತಾಸ್ನಾಗ ಬರ್ತೀವಂತ ಹೇಳಿ ಹೋದ್ರು, ಇನ್ನೂ ಬಂದಿಲ್ಲ ಅನ್ಬಿ ಅವರು. ಫೋನ್ ಹಚ್ಬೇ, ಫೋನ್ ಹಚ್ಚ. ಏಟತ್ತಿದ್ರು ಲಗು ನಮ್ಮ ಮನೆಗೆ ಬಾ ಅಂತ ಹೇಳ್ಬೇ ಅವರಿಗೆ. ನೀನು ಸಣ್ಣ ಸೊಸಿ ಮನೆಗೆ ಬಂದ್ಲನ? ಎಷ್ಟೊತ್ತಾತು ಮನೆಗೆ ಬಂದು? ಆಕಿ ಮುಂಚೆನೇ ಹೇಳಿ ಹೋಗಾಳ, ನಾ ಬರೋದ ತಡ ಆಕೈತಿ ಅತ್ತಾರ, ಒಂದು ಸ್ವಲ್ಪ ಕೆಲಸ ಅವು ಇವು ಅದಾವು ಅಂತ ಹೇಳಾಳ. ಇವ್ರಂಗೆ ಒಂದೇ ತಾಸ್ನಾಗ ಬರ್ತೀವಂತ ಏನು ಸುಳ್ಳು ಹೇಳಿ ಹೋಗಿಲ್ಲ ನನ್ನ ಸೊಸಿ. ಲಲಿತಾ ಸವಿತವ ಇಬ್ಬರು ಆಗಲೇ ಪ್ಯಾಟ್ಯಾಗಿಂದ ಬಂದು ಒಂದು ತಾಸು ಆತು. ಮತ್ತು ಆಗಲಿಂದ ಹೋದ್ರೆ ಕುಂತೀನಿ, ಒಂದಿಟ್ಟು ಓನ್ ಅನ್ನವಲ್ರಲ್ವೇ. ಅವ್ರು ಮನೆಯಾಗಿಲ್ಲ ಅಂತ ಹೇಳಿದೇ ಇಲ್ಲ, ಮನೆಯಾಗಿದ್ದು ಓ ಅಂತಾರ, ಇಲ್ಲಾಗಿದ್ದೆ ಹೆಂಗೆ ಓ ಅಂತಾರ. ಅಯ್ಯೋ ಅವ್ವ, ನನ್ನ ತಲೆ ಕೇಳಾಕುಂತೈತಿ, ನೀಟಾಗಿ ಹೇಳ. ಅವರಿಬ್ಬರು ಪ್ಯಾಟ್ಯಾಗಿಂದ ಬಂದಾರ ಮನೆಗೆ? ಹಾಂ, ಬಂದಾರ ಮನೆಗೆ, ಆದರೂ ಮನೆಯಾಗಿಲ್ಲ. ಹೌದು. ಅಲ್ಲಿ ಬೇ, ಪ್ಯಾಟ್ಯಾಗಿಂದ ಬಂದ ಮೇಲೆ ಮನೆಯಾಗಿಲ್ದ ಮತ್ತೆ ಎಲ್ಲಿಗೆ ಹೋಗಾರ ಅವರು? ಅವರಿಬ್ರು ಅವ್ರ ತವ್ರ ಮನೆಗೆ ಹೋಗಾರ. ಯವ್ವ, ಏನು ಹೇಳಾಕುಂತೀವಿ ನೀನು? ನಿಜಾನ ಹೇಳಿದ್ದು. ಅವರಿಬ್ರು ತವ್ರ ಮನೆಗೆ ಹೋದ್ರು. ಈಗ ಒಂದು 10 ನಿಮಿಷ ಆತು. ಯವ್ವ, ಮೊದ್ಲು ಆ ಹಾಳಾದ ಫೋನ್ ಬಿಟ್ಟು ನನ್ನ ಕಡೆ ನೋಡು ಮಾತಾಡಿ ನೀನು. ಏನಾತ್ಲಿ, ಎದಕ್ಕೆ ಹೋದ್ರಾಕುಂತಿದ್ದೀವಿ ಒಂದ ಸಮನ? ಅಲ್ವೇ, ಅವರಿಬ್ರು ತವ್ರ ಮನೆಗೆ ನನ್ನನ್ನು ಕೇಳಲಾರ್ದ ಅದು ಹೆಂಗೆ ಹೋದ್ರು ಅವರು? ಮನ್ಯಾಗ ಎಲ್ಲ ಕೆಲಸ ಅದಾವು, ಎಲ್ಲ ಅದಾವು, ಅದನ್ನೆಲ್ಲ ಬಿಟ್ಟು ಅದು ಹೆಂಗೆ ಹೋದ್ರು ಬೇ ಅವ್ರ ತವ್ರ ಮನೆಗೆ?
ಅವ್ರ ಅಮ್ಮ ಬಂದಿದ್ಲು ಕರ್ಕೊಂಡು ಹೋಗಾಕ, ಅವ್ರ ಅಮ್ಮನ ಜೊತೆ ಹೋದ್ರು ಅವರಿಬ್ರು. ಅಲ್ಲಬೇ, ಅತ್ತಿಯಾಗಿ ನನ್ನನ್ನು ಒಂದು ಮಾತು ಕೇಳ್ಬೇಕಂತ ಅವ್ರಿಗೆ ಅನಿಸ್ಲಿಲ್ಲನ? ಅವರು ನಿನ್ನನ್ನು ಯಾಕೆ ಕೇಳ್ಬೇಕು? ಈ ಮನೆ ಹಿರೇಕೆ ನನ್ನನ್ನು ಕೇಳಿದ್ರು, ನಾ ಸರಿ ಅಂದೆ, ಅವರು ಹೋದ್ರು. ಹಂಗಂದ್ರೆ ಈ ಮನ್ಯಾಗ ನನ್ನ ಮಾತಿಗೆ ಬೆಲೆ ಇಲ್ಲ. ಇನ್ಮೇಲೆ ನಿನ್ನ ಮಾತಿಗೆ ಈ ಮನ್ಯಾಗ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ. ಬೆಲೆ ಕಳ್ಕೊಂಡಿದ್ದು ನಾನೇನಲ್ಲಲ್ಲ. ಈಗ ಒದ್ರಾಡ್ಕೊಂತ ಕುತ್ಕೋಬೇಡ. ಅವರಿಬ್ರು ತವ್ರ ಮನೆಗೆ ಹೋಗಾರ, 1 ವಾರ ಬಿಟ್ಟು ಬರ್ತಾರ ಅಷ್ಟೇ. ಏನು 1 ವಾರ ಬಿಟ್ಟು ಬರ್ತಾರ? ಬೇ, ಅವರಿಬ್ರು 1 ವಾರ ಬಿಟ್ಟು ಬಂದ್ರೆ ಮನ್ಯಾಗ ಮಾಡಾರ ಯಾರು ಅದಾರ ನೀ ಇಲ್ಲಿ? ಅಯ್ಯ, ನಿನ್ನೆ ಅನ್ನ ಕುಂತಿದ್ದಲ್ಲ. ಅವರಿಬ್ರು ಇಲ್ಲ ಅಂದ್ರೆ ನಮ್ಮ ಮನೆ ಆರಾಮ್ ನಡಿತೈತಿ. ಯಾವಾಗಲೂ ಪ್ರತಿ ಸಲ ಹೇಳ್ತಿರ್ತಿದ್ದಲ್ಲ, ನೀವಿಬ್ರು ಇಲ್ಲ ಅಂದ್ರೆ ನಮ್ಮ ಮನೆ ತಣ್ಣಗಿರ್ತೈತಿ, ನಮ್ಮ ಮನೆ ನೀವಿಲ್ಲ ಅಂದ್ರೆ ಆರಾಮ್ ನಡಿತೈತಿ, ನಿಮ್ಮಿಬ್ರದ ಅವಶ್ಯಕತೆ ಏನಿಲ್ಲ ನಮ್ಮ ಮನ್ಯಾಗಂತ ದೊಡ್ಡದಾಗಿ ಇಷ್ಟುದ್ದ ಹೇಳ್ತಿದ್ದಿ. ಮತ್ತೆ ಈಗೇನಾತ ನಿನಗೆ? ಅವರಿಬ್ರು ಇಲ್ಲ ಅಂದ್ರೇನು ಮನೆ ಏನು ನಡೆಯಂಗಿಲ್ಲನ? ನಡೀತೈತಿ. 1 ವಾರ ಬಿಟ್ಟು ಬರಲಿ, 2 ವಾರನಾರ ಬಿಟ್ಟು ಬರಲಿ, ನನಗೆ ಅದಕ್ಕೆ ಬೇಕಾಗೈತಿ. ಸರಿ, ಅದೆಲ್ಲ ಬಿಡು. ಹೋಗಿ ಲಘುನ ಚಾ ಕಿಡು. ನಾನು ಹೋಗಿ ಕೈಕಾಲು ಮುಖ ತೊಗೊಂಬಂದು ದೇವ್ರಿಗೆ ದೀಪ ಹಚ್ತೀನಿ. ಲಘುನ ಚಾ ಮಾಡು. ಚಾ ಕುಡಿಬೇಕು ನಾನು, ಇಲ್ಲ ಅಂದ್ರೆ ಮತ್ತೆ ತಲೆನೋವು ಬಂದ್ಬಿಡ್ತೈತೆ ನನಗೆ. ಅಲ್ಲ ಬಿ, ಹೋಗೋ ಮುಂದೆ ಮನ್ಯಾಗ ಒಂದು ಸ್ವಲ್ಪ ಚಾ ಮಾಡಿಟ್ಟು ಹೋಗಂತ ಹೇಳಕ್ಕೆ ಬರಲ್ಲನ? ಅಲ್ಲಲ್ಲಿ ಅವರಿಬ್ರು ಈ ಮನ್ಯಾಗ ಇಲ್ಲ ಅಂದ್ರೆ ನಿನಗೇನು ಕೈಕಾಲು ಆಡಂಗಿಲ್ಲನ? ಅಂದ್ರೆ ಅವರಿಬ್ರ ಮೇಲೆ ಆ ನಮ್ನಿ ಡಿಪೆಂಡ್ ಆಗಿಬಿಟ್ಟಿಯಾ ಎಂತನ? ಹಾಗೇನಿಲ್ಲ, ಅವರಿಬ್ರು ಈ ಮನ್ಯಾಗಿಲ್ಲ ಅಂದ್ರೂ ಮನೆ ಚಂದನತ್ತಂಗ ನಡೀತೈತಿ. ಈಗೇನ ನಿನಗೆ ಚಾ ಹೋದಿಲ್ಲ, ಮಾಡ್ಕೊಡ್ತೀನಂತ. ಹೋಗಿ ಕೈಕಾಲು ಮುಖ ತೊಗೊಂಬ ಹೋಗು. ಸರಿ, ನೀನು ಹೋಗಿ ಲಘುನ ಕೈಕಾಲು ಮುಖ ತೊಗೊಂಬಂದು ಚಾ ಕಿಡು. ಹಂಗೆ ಹಾಳು ಮುಖದಲ್ಲೇ ಹೋಗಿ ನಿದ್ದಿಗನಾಗ ಚಾ ಮಾಡಬೇಡ. ಮೊದ್ಲ ನಿಚ್ಚಳಿದ್ರನ ಚಾ ನೆಟ್ಟಗಾಗಿರಲ್ಲ ನಿಂದು. ಇನ್ನು ಏನಾರ ನಿದ್ದಿಗನ ಹೋಗಿ ಚಾ ಮಾಡಿದೆ ಅಂದ್ರೆ ಮುಗೀತು. ಚಾ ಹೋಗಿ ಕಲ್ಗಚ್ಚಾಗಿರ್ತೈತೆ ಅದು. ಹೌದೌದು, ನಾ ಮಾಡೋ ಚಾ ಎಲ್ರಿಗೂ ಕಲ್ಗಚ್ಚತರಾನ ಅನಿಸ್ತೈತಿ. ಆದ್ರೆ ಅದ ಲಲಿತಾವ ಸಹಿತಾವ ಮಾಡಿದಂದ್ರೆ ಮಸ್ತಾಗೈತೆ ಅಂತ ಹೋಗ ಚಪ್ಪರ್ಸ್ಕೊಂಡು ಕುಡಿತಾರ. ಅವರಿಬ್ರು ಚಲೋನತ್ತಂಗೆ ಮಾಡ್ತಾರ, ಅದಕ್ಕೆ ಚಾ ಕುಡಿತೀವಿ. ನೀನು ಕಲಗಚ್ಚ ಮಾಡ್ದಂಗೆ ಮಾಡ್ತೀವಿ, ಅದಕ್ಕೆ ಅಂತೈತಿ. ಮಾತೆಲ್ಲ ಸಾಕು, ಮೊದ್ಲು ಚಾ ಮಾಡಿ ನಡಿ. ಇನ್ನು ಇಲ್ಲೇ ವಾದ ಮಾಡ್ಕೊಂತ ಕುತ್ಕೊಂಡೆ ಅಂದ್ರೆ ಹೋಗೋದು ನಿನ್ನ ಮರ್ಯಾದಿನ, ನನ್ನ ಮರ್ಯಾದೆ ಅಲ್ಲ. ಕೈಯಾಗ ಕೆಲಸ ಆಗಲಿಲ್ಲ ಅಂದರೂ ಒಣ ಮಾತಿಗೆ ಒಣ ಜಂಬಕ್ಕೆ ಏನೂ ಕಮ್ಮಿ ಇಲ್ಲ. ಯವ್ವ ಸವಿತವ, ಯವ್ವ ಆರಾಮದಿಯಾ? ಅದೇ ಮನ್ಯಾಗ ಯಾರು ಕಾಣವಲ್ರಲ್ಲ. ನಾ ಬರ್ತೀನಿ ಅಂತಂದು ಯಾರೂ ಮನ್ಯಾಗ ಇಲ್ಲಲ್ಲ. ನಾ ಎಲ್ಲರೂ ನನಗೋಸ್ಕರ ಕಾಯ್ಕೊಂಡು ಕುತ್ಕೊಂಡಿರ್ತಾರಂತ ಓಡೋಡ್ಕೊತ ಬಂದ್ರೆ ಯಾರೂ ಇಲ್ಲನೇ ಇಲ್ಲ. ಯಾರಿಗೂ ಖುಷಿ ಇಲ್ಲನ ನಾ ಬರೋದು? ಅಯ್ಯೋ ನನ್ನ ಮಗಳ, ನೀ ಬರ್ತಿ ಅಂತಂದು ಎಷ್ಟು ಖುಷಿ ಆಗೈತಿ ಗೊತ್ತಾನ. ಈಟೋ ತನ ಬಾಗಿಲ್ದಾಗ ನೀನು ಕಾಯ್ಕೊಂತಾನ ಕುಂತಿದ್ದೆ, ನೀನು ಬರಲಿಲ್ಲಲ್ಲ. ಅದಕ್ಕೆ ನೀ ಬಂದ ತಕ್ಷಣ ನಿಂಗೆ ಬಿಸಿ ಬಿಸಿ ಚಾ ಮಾಡಿಕೊಟ್ರಾತಂತಂದು ಚಾ ಕಿಡಾಕ್ ಹೋಗಿದ್ದೆ ನಾನು. ಅಡುಗೆ ಮನೆಗೆ ಹೋಗಿನಿ, ನೀ ಬಂದಿದ್ದೀನಿ ನೋಡವ. ಹೌದನ? ಮತ್ತು ಆರಾಮದಿಯಾ ಬೇ? ನಾನು ಆರಾಮದೀನವ ಮಗಳ, ನೀನು ಆರಾಮದಿಯಾ? ಅಲ್ಲಿ ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ನಿನ್ನ ಗಂಡ ಆರಾಮದಾರ? ನಂಗೆ ಲಲಿತವ ಇಲ್ಲಿ ಕಾಣಿಸ್ಲಿಲ್ಲಲ್ಲ. ಆಕಿನೂ ಅವ್ರ ಮನೆಗೆ ಹೋಗಾಳ್ಬೆ. ನಾನು ಆರಾಮದೀನಿ ಅಂದಂಗೆ. ಮತ್ತು ಅಪ್ಪ ಮತ್ತು ತಮ್ಮ ಎಲ್ಲೂ ಕಾಣವಲ್ರಲ್ಲ. ನಿಮ್ಮಪ್ಪ ನಿಮ್ಮ ತಮ್ಮ ನಿನಗಿಷ್ಟ ಅಂತಂದು ಹೊಲದಾಗ ಕಿರಿಕ್ ಸಾಲಿ ಬೆಳೆದೈತಂತ, ಏನೋ ಭಾಳ ಹೊಲದಾಗ ಬದುಗೆ. ಅದಕ್ಕೆ ಆ ಕಿರಿಕ್ ಸಾಲಿ ಎಲ್ಲ ಕಿತ್ಕೊಂಬರ್ತೀವಿ. ಹೊಲದಾಗ ಕಿರಿಕ್ ಸಾಲಿ ಬೆಳೆದಿದ್ದಕ್ಕೆ ಅವನ್ನೆಲ್ಲ ಕಿತ್ಕೊಂಬರ್ತೀನಿ ಅಂತ ಹೋಗಾರ. ಹೌದನ್ಬೆ? ಯವ್ವ, ನಿನ್ನ ಕೈಯಿಂದ ಊಟ ತಿಂದು ಎಷ್ಟು ದಿನ ಆಗ್ಬಿಟ್ಟೈತೆ. ಇವತ್ತು ರಾತ್ರಿಗೆ ಬಿಸಿ ಬಿಸಿ ರೊಟ್ಟಿ, ಕಿರಿಕ್ ಸಾಲಿ ಪಲ್ಯ, 1-2 ಚಟ್ನಿ ಏನಾರ ಮಾಡಿಕೊಡ್ಬೇ. ನಾಲಿಗೆ ಕೆಟ್ಟೋದಂಗೆ ಆಗ್ಬಿಟ್ಟೈತೆ ನಿನ್ನ ಕೈಯಿಂದ ತಿನ್ನಲಾರ್ದ. ಅಯ್ಯೋ ನನ್ನ ಮಗಳ, ಅದನ್ನು ನೀನು ಕೇಳ್ಬೇಕನ್ನವ. ನೀ ಏನೂ ತಲೆ ಕೆಡಿಸ್ಕೋಬೇಡ. ನೀ ಹೋಗೋವರೆಗೂ, ನೀನು ವಾಪಸ್ ಗಂಡನ ಮನೆಗೆ ಹೋಗೋವರೆಗೂ ನಿನಗೆ ಏನೇನು ಇಷ್ಟ, ಏನೇನು ಬೇಕು ಎಲ್ಲನೂ ನಾನೇ ನನ್ನ ಕೈಯಾರೆ ಮಾಡ್ಕೊಡ್ತೀನಂತ. ನೀ ಆರಾಮಾಗಿ ಚಂದನತ್ತಂಗೆ ರೆಸ್ಟ್ ತೊಗೊಂಡು ಇರಾಮ ಮನ್ಯಾಗ. ಎಷ್ಟು ದಿನ ಆಗಿತ್ತವ ನಿನ್ನ ನೋಡಿ. ನಂಗಂತೂ ಭಾಳ ಖುಷಿ ಆತವ. ನಾನು ಹಂಗೆ ಮಾತಾಡ್ಸ್ಕೊತ ನಿಂತೀನಿ. ಹುಚ್ಚಿ ಹೋಗಿ ಲಘುನ ಕೈಕಾಲು ಮುಖ ತಗೊಂಬ. ನಿನಗಿಷ್ಟ ಅಂತಂದು ಮಿರ್ಚಿ ಮತ್ತು ಚುಮ್ಮರಿ ಮಾಡೀನಿ. ಹಂಗೆ ಚಾಕಿಡ್ತೀನಂತ, ಕುತ್ಕೊಂಡು ತಿನ್ನಂತಿ ಅಂತ. ಯವ್ವ, ಅಪ್ಪ ಮತ್ತು ತಮ್ಮನ ಬರಲಿ ತಗೋ. ಅವರು ಬಂದಮೇಲೆ ಅಷ್ಟು ಒಮ್ಮಿಗೆ ಕುತ್ಕೊಂಡು ತಿಂದ್ರಾತು. ಅವ್ರು ಬರೋದು ಹೊತ್ತಾಕೈತನವ. ಬಿಸಿ ಬಿಸಿ ಈಗಾರ ಮಿರ್ಚಿ ಕರ್ದೀನಿ, ತಿನ್ನಂತಿಂತ ಬಾರವ. ನೀನೇನಾರು ಬಿಸಿ ಬಿಸಿದೆ ಚುಮ್ಮರಿ, ಇದು ಏನದ ಬಿಸಿ ಬಿಸಿದ ಏನದ ಮಿರ್ಚಿ ಏನಾರು ತಿನ್ನಿಲ್ಲ ಅಂದ್ರೆ ನಿಮ್ಮಪ್ಪ ಬಂದು ನನಗೆ ಬೈತಾನೆ. ನನ್ನ ಮಗಳಿಗೆ ಬಂದ ತಕ್ಷಣ ಕೊಡಕ್ಕೆ ಬರಲ್ಲ, ತಿನ್ನಕ್ಕೆ ಏನಾರ ಹಂಗೆ ಕುಂದ್ರಿಸಿಯೇನ ನನ್ನ ಮಗಳನ್ನ ಉಪವಾಸ ಅಂತಂದೆ. ಅದಕ್ಕೆ ನೀ ಕೈಕಾಲು ಮುಖ ತೊಗೊಂಬಾ, ನೀ ತಿನ್ನಕ್ಕೆ ಚಲೋ ಮಾಡು. ಅಷ್ಟ್ರಾಗ ಅವ್ರು ಬರ್ತಾರೆ. ನಾ ಫೋನ್ ಹಚ್ತೀನಂತ ಲಘುನ ಬಾ ಅಂತಂದೆ. ನೀ ಬಂದಿ ಅಂತ ಗೊತ್ತಾತಂದ್ರೆ ಕಿತ್ಕೊಂಡು ಓಡ್ ಬರ್ತಾರೆ ಹೊಲದಾಗಿಂದ. ಸರಿ ಆತು ಬೇವ. ಹಂಗಾರ ನಾನು ಲಘುನ ಕೈಕಾಲು ಮುಖ ತೊಗೊಂಬರ್ತೀನಿ. ಬ್ಯಾಗ್ ಒಂದು ಒಳಗಡೆ ಒಯ್ತೀನಿ ತಡಿ. ಬ್ಯಾಗಲ್ಲ ನಾನು ತೊಗೊಂಡೋಗಿ ಒಳಗಡೆ ಇಡ್ತೀನಂತ, ನೀ ಕೈಕಾಲು ಮುಖ ತೊಗೊಂಬ.
ತಾಯಿಯರಿಗೆ ಹೆಣ್ಮಕ್ಳು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದ ತಕ್ಷಣ ಎಷ್ಟು ಖುಷಿ ಅಲ್ಲ. ಏನೂ ಕೆಲಸ ಹಚ್ಚೋದಿಲ್ಲ, ಒಂಥರ ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾರ. ಒಂದು ಸಣ್ಣ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಅಲ್ವಾ. ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ಈಗ ಈ ಥರನೇ ಇರುತ್ತಲ್ಲ ಮನೆಯಲ್ಲಿ, ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ಹೆಂಗಿರುತ್ತೆ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ. ಯಾರ್ಯಾರಿಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ತವ್ರ ಮನೆಯದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ ಕೆಳಗಡೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಮಸ್ಕಾರ.